Dear students, welcome to Colorava Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಏಯ್ತ್ ಮ್ಯಾಥ್ಸ್ ಇಂಗ್ಲಿಷ್ ಮೀಡಿಯಮ್ದು FA1 ಫಾರ್ಮೇಟಿವ್ ಅಸೆಸ್ಮೆಂಟ್ 1ನ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತಕ್ಕಂಥದ್ದು. ಈ ವರ್ಷದ 2023-24ದು ವಿತ್ ಎಕ್ಸ್ಪ್ಲನೇಷನ್ ಈ ಒಂದು ವಿಡಿಯೋನ ಮಾಡಲಾಗಿದೆ. ಅಪ್ ಟು ಎಂಡ್ ತನಕ ನೋಡಿದರೆ ನಿಮಗೆ ಈ ಒಂದು ಏಯ್ತ್ನ ಒಂದು FA1 ಕ್ವಶನ್ ಪೇಪರ್ ಕಂಪ್ಲೀಟ್ ಕೀ ಆನ್ಸರ್ಸು ನಿಮಗೆ ಸಿಗ್ತದೆ. ಬನ್ನಿ ನೋಡೋಣ ಈ ಒಂದು ಮ್ಯಾಥ್ಸ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ, ಅದಕ್ಕೆ ಕೀ ಆನ್ಸರ್ನ ಯಾವ ರೀತಿ ಬಿಡಿಸ್ಬೇಕು ಕ್ವಶನ್ಸನ್ನು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್, ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಮುಂದೆ ನಿಮಗೆ ವರ್ಷ ಪೂರ್ತಿ ಈ ಒಂದು ಏಯ್ತ್ಗೆ ಬೇಕಾಗಿರ್ತಕ್ಕಂತಹ ಸಿಲೆಬಸ್ ಎಲ್ಲದೂ ಸಿಗ್ತದೆ. ಜೊತೆಗೆ NMMS ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂತಹ ವಿಡಿಯೋಸ್ ಕೂಡ ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ತಾ ಈಗ ಬನ್ನಿ ಮ್ಯಾಥ್ಸ್ ಕ್ವಶನ್ ಪೇಪರ್ನ ನಾವೀಗ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಇದು ಏಯ್ತ್ ಕ್ಲಾಸ್ನ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಕ್ವಶನ್ ಪೇಪರ್ ಆಗಿದೆ. ಇದು 20 ಮಾರ್ಕ್ಸ್ಗೆ ಇರ್ತಕ್ಕಂಥ ಕ್ವಶನ್ ಪೇಪರು. ನಿಮಗೆ 45 ಮಿನಿಟ್ಸ್ ಡ್ಯೂರೇಷನ್ ಇರ್ತದೆ. ವಿ ಸಿ ದ ಕ್ವಶನ್ಸ್ ಹಿಯರ್. ಫಸ್ಟ್ ಮೈನ್ ಕ್ವಶನ್ಸ್ 1 ಮಾರ್ಕ್ಸ್ಗೆ 3 ಕ್ವಶನ್ಸ್ ಇರ್ತದೆ. ದೆರ್ ಆರ್ 3 ಕ್ವಶನ್ಸ್ ಫಾರ್ 1 ಮಾರ್ಕ್ಸ್. ಇದಕ್ಕೆ ಆನ್ಸರ್ಸನ್ನು ನಾವೀಗ ನೆಕ್ಸ್ಟ್ ಕೀ ಆನ್ಸರ್ಸಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಸೆಕೆಂಡ್ ಮೈನ್ ದೆರ್ ಆರ್ 3 ಕ್ವಶನ್ಸ್ ಫಾರ್ 1 ಮಾರ್ಕ್ಸ್. ಅದು ಸಹ 3 ಕ್ವಶನ್ಸ್ ಫಾರ್ 1 ಮಾರ್ಕ್ಸು. ಫಸ್ಟ್ನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೆಕೆಂಡ್ ಒನ್ನು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದೆ, ಮಲ್ಟಿಪಲ್ ಚಾಯ್ಸ್ ಇದೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇನ್ ದ ಥರ್ಡ್ ಮೈನ್ ದೆರ್ ಆರ್ 4 ಕ್ವಶನ್ಸ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸ್ನ 4 ಕ್ವಶನ್ಸ್ ಇದೆ. ಈ ಟೋಟಲಿ 8 ಮಾರ್ಕ್ಸಿಗಿದೆ. ಯು ಹ್ಯಾವ್ ಟು ಸಾಲ್ವ್ ದೀಸ್ ಕ್ವಶನ್ಸ್. ಈ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇನ್ ದ ಫೋರ್ತ್ ಮೈನ್ ದೆರ್ ಆರ್ 2 ಕ್ವಶನ್ಸ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸ್ನ 2 ಕ್ವಶನ್ಸ್ ಇದೆ. ಅದನ್ನು ಸಹ ನೀವು ಸಾಲ್ವ್ ಮಾಡಬೇಕು. ದೀಸ್ ಆರ್ ದ ಕ್ವಶನ್ಸ್ ಇನ್ ದ ಕ್ವಶನ್ ಪೇಪರ್ ಆಫ್ ದ 8th ಸ್ಟ್ಯಾಂಡರ್ಡ್ FA1 ಕ್ವಶನ್ ಪೇಪರ್. ಟೋಟಲಿ 12 ಕ್ವಶನ್ಸ್ ಇದೆ, 20 ಮಾರ್ಕ್ಸಿಗಿದೆ, 45 ಮಿನಿಟ್ಸ್ ಟೈಮ್ ಇರ್ತದೆ. ನೀವು ಅಷ್ಟರಲ್ಲಿ ಇದನ್ನು ಸಾಲ್ವ್ ಮಾಡಬೇಕು. ಬನ್ನಿ ನೋಡೋಣ ಇದನ್ನು ಈಸಿಯಾಗಿ ಯಾವ ರೀತಿ ಈ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ಸ್ಟೂಡೆಂಟ್ಸ್, ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಕೀ ಆನ್ಸರ್ಸನ್ನು ನಾವೀಗ ನೋಡ್ತಾ ಹೋಗೋಣ. ಫಸ್ಟಿಗೆ ಇರ್ತಕ್ಕಂಥ ಕ್ವಶನ್ಸ್ನ ನಾನಿಲ್ಲಿ ಫಸ್ಟ್ ಕ್ವಶನ್ಸನ್ನು ತಗೋತಾ ಇದ್ದೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 3 ಕ್ವಶನ್ಸ್ ಇದೆ, 1 ಮಾರ್ಕ್ಸ್ದು. 0 ಹ್ಯಾಸ್ ಡ್ಯಾಶ್ ರೆಸಿಪ್ರೋಕಲ್ ಅಂತ ಇದೆ. ನೋಡ್ರಿ, ರೆಸಿಪ್ರೋಕಲ್ ಅಂತಂದಾಗ ನೀವು ರ್ಯಾಷನಲ್ ನಂಬರ್ಸ್ದು ರೆಸಿಪ್ರೋಕಲ್ನ ತಗೊಂತೀವಿ. ಈಗ ಫಾರ್ ಎಕ್ಸಾಂಪಲ್ 1/2ಗೆ ರೆಸಿಪ್ರೋಕಲ್ನ ಯಾವ ರೀತಿ ಬರಿತೀವಿ? 2/1 ಅಂತ ಬರಿತೇವೆ. 3/2ಗೆ ರೆಸಿಪ್ರೋಕಲ್ನ ಯಾವ ರೀತಿ ಬರಿತೀವಿ? 2/3 ಬರಿತೇವೆ. ಈ ಥರ ರೆಸಿಪ್ರೋಕಲ್ಸನ್ನು ಬರಿತೇವೆ. ವಾಟ್ ಅಬೌಟ್ ದ ರೆಸಿಪ್ರೋಕಲ್ ಫಾರ್ ಜಸ್ಟ್ 3? What is the reciprocal for this one? We write this as 1/3 because there is in the denominator ಯಾವಾಗಲೂ ಇಲ್ಲಿ 1 ಇರ್ತದೆ, ಅದಕ್ಕೋಸ್ಕರ 1/3 ಬರಿತೇವೆ. ಅಕಸ್ಮಾತ್ 10ಗೆ ರೆಸಿಪ್ರೋಕಲ್ ಬರೀಬೇಕು ಅಂತಂದರೆ 1/10 ಬರಿತೇವೆ because it has 1 is here. Then what is the reciprocal for 0? 0ಗೆ ರೆಸಿಪ್ರೋಕಲ್ ಬರೆಯೋದಾದರೆ ಇಲ್ಲೂ ಸಹ 0/1 ಇರ್ತದೆ. when we write this reciprocal as 1/0, if there is any number which is in the denominator 0, ಡಿನಾಮಿನೇಟರಲ್ಲಿ 0 ಇರ್ತಕ್ಕಂಥ ಎನಿ ನಂಬರ್, ದಿಸ್ ಈಸ್ ನಾಟ್ ಡಿಫೈನ್ಡ್ ಟಿಲ್ ನಾವು. ಇದನ್ನು ನಾಟ್ ಡಿಫೈನ್ಡ್, ಇದಕ್ಕೆ ವ್ಯಾಲ್ಯೂಸನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಫಾರ್ 0 ಹ್ಯಾಸ್ ನೋ ರೆಸಿಪ್ರೋಕಲ್, ಅದಕ್ಕೆ ರೆಸಿಪ್ರೋಕಲ್ ಇಲ್ಲ ಅಂತ ನಾವು ಹೇಳ್ತೇವೆ. ಆ್ಯಂಡ್ ದೆನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. now we move on to the next question. ಇದಕ್ಕೆ ನೋ ರೆಸಿಪ್ರೋಕಲ್ ಆಯಿತು. ಈಗ ದ ಪ್ರಾಡಕ್ಟ್ ಆಫ್ ದ 2 ರ್ಯಾಷನಲ್ ನಂಬರ್ಸ್ ಈಸ್ ಆಲ್ವೇಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ದ 2 ರ್ಯಾಷನಲ್ ನಂಬರ್ಸ್? ಐ ಕನ್ಸಿಡರ್ 1 ರ್ಯಾಷನಲ್ ನಂಬರ್ ಆಸ್ 2 into 3 and another rational number as 1/5. ಪ್ರಾಡಕ್ಟ್ ಆಫ್ ದಿಸ್ ಒನ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡ್ತಾರೆ. 2 1s are 2, 3 5s are 15. You consider this is again a rational number. The product of the 2 rational number is always a rational number. It is also a rational number. ಒಂದು ಪ್ರಾಡಕ್ಟ್ ಆಫ್ ದ 2 rational numbers ಯಾವಾಗಲೂ rational ನಂಬರೇ ಆಗಿರ್ತದೆ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. And then the third one. What about the reciprocal of a positive rational number is? I show you already. Reciprocal of a positive rational number means, ಈಗ ಫಾರ್ ಎಕ್ಸಾಂಪಲ್ 3/4 ಇದೆ. ಇದರದ್ದು ರೆಸಿಪ್ರೋಕಲ್ ಹೇಗೆ ಬರಿತೀವಿ? 4/3 ಬರಿತೇವೆ.
ಇದು ಪಾಸಿಟಿವ್ ನಂಬರ್ ಇದ್ದರೆ. ಅಕಸ್ಮಾತ್ ನೆಗೆಟಿವ್ ನಂಬರ್ ತೊಗೊಂಡ್ರೆ 5/6 -5/6 ಇದ್ದರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ -6/5. ಸಿಂಬಲ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಇಲ್ಲಿ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಸಿಂಬಲ್ಲೇ ಬರ್ತದೆ, ನೆಗೆಟಿವ್ ಇದ್ದರೆ ನೆಗೆಟಿವ್ ಸಿಂಬಲ್ಲೇ ಬರ್ತದೆ. ಸೊ ಹಾಗಾಗಿ ಪಾಸಿಟಿವ್ ರ್ಯಾಷನಲ್ ನಂಬರ್ ಇದ್ದರೆ ಅದಕ್ಕೆ ರೆಸಿಪ್ರೋಕಲ್ಲು ಪಾಸಿಟಿವ್ ರ್ಯಾಷನಲ್ ನಂಬರ್ ಆಗಿರ್ತಾವೆ ಹೊರತು ನೆಗೆಟಿವ್ ರ್ಯಾಷನಲ್ ನಂಬರ್ ಆಗಲ್ಲ. ಸೊ ದೇರ್ ಫಾರ್ ದ ರೆಸಿಪ್ರೋಕಲ್ ಆಫ್ ದ ಪಾಸಿಟಿವ್ ರ್ಯಾಷನಲ್ ನಂಬರ್ ಈಸ್ ಎ ಪಾಸಿಟಿವ್ ರ್ಯಾಷನಲ್ ನಂಬರ್. It is also a positive, or you write this as a positive rational number. ಇದನ್ನ ಜಸ್ಟ್ ಪಾಸಿಟಿವ್ ಅಂತ ಬರೀಬಹುದು ಅಥವಾ ಪಾಸಿಟಿವ್ ರ್ಯಾಷನಲ್ ನಂಬರ್ ಅಂತ ಕೂಡ ಆನ್ಸರ್ನ ಬರೀಬಹುದು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ನಾವು ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ಸ್. ಮುಂದಿನ ಕ್ವಶನ್ಸ್ ಅನ್ನು ನೋಡೋಣ. ಸೊ ಯಾವ ರೀತಿ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕು ಅಂತ ಮಲ್ಟಿಪಲ್ ಚಾಯ್ಸ್. ಸೊ ನೆಕ್ಸ್ಟ್ ನಮಗೆ ಇರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಮಾಂಗ್ ದ 4 ಚಾಯ್ಸಸ್. ಸೊ ಇಲ್ಲಿ 4 ಚಾಯ್ಸಸ್ ಇದೆ, ಅದರಲ್ಲಿ ನೀವು ಕರೆಕ್ಟ್ ಆನ್ಸರ್ಸನ್ನು ಫಾಲೋ ಮಾಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 3? ಸೊ ಡಿವಿಸಬಲ್ ಬೈ 3 ಅಂತಂದಾಗ ನಾವು ಡಿವಿಸಬಿಲಿಟಿ ದ ಲಾ ಆಫ್ ಡಿವಿಸಬಿಲಿಟಿ ನೋಡ್ತೀವಿ. ಸೊ ಏನಿದೆ ಡಿವಿಸಬಲ್ ಪ್ರಾಪರ್ಟಿ ಏನಿದೆಯಪ್ಪ ಅಂದರೆ 3 ಇಂದ ಡಿವೈಡ್ ಆಗಬೇಕು ಅಂತಂದರೆ ದ ಸಮ್ ಆಫ್ ದ ಈಚ್ ಡಿಜಿಟ್, ಈ ಸಮ್ ಆಫ್ ದ ಡಿಜಿಟ್ಸ್ ಏನಿದೆಯಲ್ಲ ಇದು 3ನ ಮಲ್ಟಿಪಲ್ ಆಗಿರಬೇಕು. 3ನ ಮಲ್ಟಿಪಲ್ ಅಂದರೆ 3 ಟೇಬಲ್. 3 1s 3 2s 6, 3 3s 9, 3 4s 12, 3 5s 15, 3 6s 18. ಈ ಥರ ಈ ನಂಬರ್ಸ್ ಬರಬೇಕು ಆಡ್ ಮಾಡಿದಾಗ. ಅಂದರೆ ಈಚ್ ಡಿಜಿಟನ್ನು, ಈಚ್ ಡಿಜಿಟ್ ಅಂದರೆ ಯಾವುದು 1 + 2 + 4 + 5 + 4 ಇವನ್ನ ಆಡ್ ಮಾಡಬೇಕು. ಆಡ್ ಮಾಡಿದರೆ ಎಷ್ಟು ಬರ್ತದೆ? 2 + 1 3 + 4 7, 7 + 5 12, 12 + 4 16 ಬಂತು. 16 ಇದು 3 ಟೇಬಲಲ್ಲಿ 3ನ ಮಲ್ಟಿಪಲ್ ಅಲ್ಲ, ಹಾಗಾಗಿ ಈ ನಂಬರ್ ಬರಲ್ಲ. ಇದನ್ನು ಆಡ್ ಮಾಡಬೇಕು. ಹಾಗೆ ಆಡ್ ಮಾಡೋಣ. 1 + 4 5, 5 + 1 6, 6 + 4 10, 10 + 1 11, 11 + 4 15, 15 + 2 17 ಬಂತು. ಸೊ ಇದು ಅಲ್ಲ. ಸೊ ದಿಸ್ ಇಸ್ ನಾಟ್ ದ ಮಲ್ಟಿಪಲ್ ವಿಚ್ ಇಸ್ ನಾಟ್ ಡಿವಿಸಬಲ್ ಬೈ 3. ಈಗ ಇದು 2 + 1 3, 3 + 4 7, 7 + 5 12, 12 + 6 18, 8 + 6 24, 24 + 8 32. So it becomes 32. 32 is not. Again, if it is bigger one, you add this one. 3 + 2 5. 5 is not the multiple of the 3. And now, if you add this one 3, 2 1 + 2 3, 3 + 1 4, 4 + 2 6, 6 + 1 7, 7 + 2 9, 9 + 1 10, 10 + 2 12. Here it is 12. So 12 is the multiple of the 3. So therefore, this option D is the correct answer. D is exactly divisible by 4. So this is the correct answer for that one. So in this way we have to find out the divisibility rule for the 3. 3ನ ಡಿವಿಸಬಿಲಿಟಿ ರೂಲ್ನ ನಾವು ಐಡೆಂಟಿಫೈ ಮಾಡಿಬಿಟ್ಟು, ಸೊ ಇಲ್ಲಿ ಕರೆಕ್ಟ್ 3 ಇಂದ ಡಿವಿಸಬಲ್ ಆಗತ್ತ ಆನ್ಸರ್ ಯಾವುದು ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಅಡಿಟಿವ್ ಇನ್ವರ್ಸ್ ಆಫ್ ದ 2/5? ನಾನು ಅವಾಗಲೇ ಹೇಳಿದೆ ಇನ್ವರ್ಸ್ ಅಂದಾಗ ಏನು ಮಾಡ್ತೀವಿ? ಸೊ ನ್ಯೂಮರೇಟರ್ನ ಡಿನಾಮಿನೇಟರ್ ಮಾಡಬೇಕು, ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡಬೇಕು. ದಟ್ ಈಸ್ ದ ಇನ್ವರ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ 2/5ಗೆ ಅಡಿಟಿವ್ ಇನ್ವರ್ಸ್ ಯಾವುದು? ಸೊ ಸಾರಿ, ಇಲ್ಲಿ ಇನ್ವರ್ಸ್ ಅಂತಂದಾಗ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಚೇಂಜ್ ಮಾಡ್ತೀವಿ. ಬಟ್ ಹಿಯರ್ ದೇ ಗಿವನ್ ದಟ್ ಅಡಿಟಿವ್ ಇನ್ವರ್ಸ್. ಅಡಿಟಿವ್ ಇನ್ವರ್ಸ್ ಅಂದರೆ ಏನು? ಯಾವ ನಂಬರ್ ಕೊಟ್ಟಿರ್ತಾರೋ ಇದಕ್ಕೆ ಪ್ಲಸ್ ಇದ್ದಿದ್ದನ್ನು ಮೈನಸ್ ಹಾಕಬೇಕು, ಮೈನಸ್ ಇದ್ದನ್ನು ಪ್ಲಸ್ ಹಾಕಬೇಕು. ಯಾವ ಟು ಚೇಂಜ್ ದ ಸೈನ್ ಓನ್ಲಿ, ನಾಟ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಮಾಡೋದು ಯಾವಾಗ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗೆ ಮಾತ್ರ ಚೇಂಜ್ ಮಾಡ್ತೀವಿ. ಸೊ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೋಸ್ಕರನೇ 2/5 ಕೊಟ್ಟಿದ್ದಾರೆ. ಸೊ 2/5ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗ್ತದಪ್ಪ ಅಂತಂದರೆ 5/2 ಆಗ್ತದೆ. ದಿಸ್ ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಬಟ್ ದೇ ಆಸ್ಕ್ ಅಡಿಟಿವ್ ಇನ್ವರ್ಸ್. ಅಡಿಟಿವ್ ಇನ್ವರ್ಸ್ ಅಂದರೆ 2/5ಗೆ ಅಡಿಟಿವ್ ಇನ್ವರ್ಸ್ ಯಾವುದಾಗ್ತದೆ? -2/5. ದೆರ್ ಈಸ್ ನೋ ಚೇಂಜ್ ಇನ್ ದ ಡಿನಾಮಿನೇಟರ್ ನ್ಯೂಮರೇಟರ್. ಈ ನಂಬರ್ ಹೇಗಿರ್ತದೋ ಆಸ್ ಇಟ್ ಈಸ್ ನಂಬರ್ ಇರಬೇಕು. ಸೊ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್. ಇಲ್ಲಿ 2/5ಗೆ +2/5 ಕೊಟ್ಟಿದ್ದಾರೆ. ಸೊ -2/5 ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಜಸ್ಟ್ ಸಿಂಬಲ್ಸನ್ನು ಅಷ್ಟೇ ಚೇಂಜ್ ಮಾಡ್ತೇವೆ. ಸೊ ದೇರ್ ಫಾರ್ -2/5 ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಅದೇ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿದ್ರೆ ಇದು ಕರೆಕ್ಟ್ ಆಗ್ತಾ ಇತ್ತು, ಈ ಆನ್ಸರ್ ಕರೆಕ್ಟ್ ಆಗ್ತಾ ಇತ್ತು. ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸು, ಇದು ಅಡಿಟಿವ್ ಇನ್ವರ್ಸು. ಬಟ್ ಇವ್ಯಾವ ಇನ್ವರ್ಸ್ ಇವೆರಡಕ್ಕೂ ಬರೋದಿಲ್ಲ. ಸೊ ದೇರ್ ಫಾರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. The value of x in the equation x - 2 is equal to 5. So you observe x - 2 is equal to 5 they given. We have to find out the value of x here. So here it is -2. So ಇದನ್ನ
ಅಡಿಷನ್ ಪ್ರಾಪರ್ಟಿ ಮಾಡ್ಬೋದು, ಎರಡು ಕಡೆ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ಗೆ +2 ಆಡ್ ಮಾಡ್ಬೋದು, ಆರ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದಿಸ್ 2 ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ ಎಕ್ಸನ್ನು ಇಲ್ಲೇ ಉಳಿಸ್ಕೊಳ್ರಿ, 5 ಕೂಡ ಆ ಕಡೆ ಇದೆ, -2 ಟ್ರಾನ್ಸ್ಫರ್ ಆದರೆ ದಟ್ ಬಿಕಮ್ಸ್ +2, ದಟ್ ಈಸ್ x is equal to 5 + 2 is equal to 7. So it is 7 is the answer. So therefore option B is the correct answer. So option B ಅನ್ನು ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. So next we move on to the next question. ನೆಕ್ಸ್ಟ್ ಕ್ವಶನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಯೂಸಿಂಗ್ ಡಿವಿಸಿಬಿಲಿಟಿ ರೂಲ್ 9 ಚೆಕ್ 152,875 ಇಸ್ ಡಿವಿಸಿಬಲ್ ಬೈ ಆರ್ ನಾಟ್. ಸೊ ನೋಡ್ರಿ, ನಾವು 3ಗೆ ಡಿವಿಸಿಬಲ್ ರೂಲ್ ಅನ್ನು ನೋಡಿದ್ವಿ. ಸೊ ಇಫ್ ದ ಡಿವಿಸಿಬಿಲಿಟಿ ರೂಲ್ ಆಫ್ ದ 3 ಈಸ್ ದೇ ಆರ್ ದ ಮಲ್ಟಿಪಲ್ಸ್ ಆಫ್ ದ 3 ಟೇಬಲ್ ಅಲ್ಲಿರೋ ನಂಬರ್ ಬರಬೇಕು. ಅದೇ ರೀತಿ ಡಿವಿಸಿಬಲ್ ರೂಲ್ ಫಾರ್ ದ 9 ಈಸ್ ಆಲ್ಸೋ ಸೇಮ್, 9 ಟೇಬಲ್ ಅಲ್ಲಿ ಬರಬೇಕು. 9 1s 9 2s 9 3s 9 4s ಈ ನಂಬರ್ ಬರಬೇಕು. ಆಡ್ ಮಾಡಿದ್ರೆ ಈ ನಂಬರ್ಸಲ್ಲಿ ಯಾವ್ದಾದ್ರು ನಂಬರ್ಸ್ ಬಂದರೆ ಅದು 9ಇಂದ ಡಿವಿಸಿಬಲ್ ಆಗುತ್ತೆ. ಸೊ ಈಗ ನಾವು ಯಾವುದನ್ನ ಆಡ್ ಮಾಡಬೇಕು? 1 + 5 + 2 + 8 + 7 + 5. What is the sum of these numbers? 5 + 1 6, 6 + 2 8, 8 + 8 16, 16 + 7 23, 23 + 5 28 it gives. This is not the multiple of 9. ಹಾಗಾಗಿ this is not divisible. So therefore 152,875 is not divisible by 9. ಇದನ್ನ ಬರೀಬೇಕು ನೀವು. ಇದು 2 ಮಾರ್ಕ್ಸ್ಗೆ ಇರೋದ್ರಿಂದ ಇಷ್ಟು ಕ್ಯಾಲ್ಕುಲೇಷನ್ ಪಾರ್ಟನ್ನು ನೀವು ಮಾಡಲೇಬೇಕಾಗ್ತದೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸಾಲ್ವ್ ದ ಕ್ವಶನ್. 7x - 5 = 16 ಇದೆ. 7x - 5 = 16 ಅಂದರೆ ಇದನ್ನು ಸಾಲ್ವ್ ಮಾಡಬೇಕು. 7x - 5 = 16. ಐ ಟೇಕ್ ದ ಈಕ್ವೇಷನ್. ಫಸ್ಟ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದಿಸ್ -5 ಟು ದ ರೈಟ್ ಹ್ಯಾಂಡ್ ಸೈಡ್. 7x ಅನ್ನು ಇಲ್ಲೇ ಇಟ್ಕೊಳ್ರಿ, ಈಕ್ವಲ್ಸ್ ಅನ್ನು ಬರೀಬೇಕು. ರೈಟ್ ದಿಸ್ 16 ಆಸ್ ಇಟ್ ಈಸ್, -5 ಟ್ರಾನ್ಸ್ಫರ್ ಟು ದ ರೈಟ್ ಹ್ಯಾಂಡ್ ಸೈಡ್, ದಟ್ ಬಿಕಮ್ಸ್ +5. So then you write 7x is equal to 16 + 5, that gives you 21. So you put x as it is. x ಅನ್ನು ಇಲ್ಲಿ ಇಟ್ಕೊಳ್ರಿ, 7 ಅನ್ನು ಟ್ರಾನ್ಸ್ಫರ್ ಮಾಡ್ರಿ. ಇಲ್ಲಿ x ಮತ್ತೆ 7 ನಡುವೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಸೊ 7 ಆ ಕಡೆ ಟ್ರಾನ್ಸ್ಫರ್ ಮಾಡಿದಾಗ ದಟ್ ಗೋಸ್ ಟು ದ ಡಿನಾಮಿನೇಟರ್, ಡಿವಿಷನ್ ಆಗ್ತದೆ. 7 1s 7 3s, that is x is equal to 3. That is the value of x is equal to 3. So this is the correct answer. X is equal to 3. So then we move on to the next question. Two numbers are in the ratio 5:3. If they differ by 18, find the numbers. Andre the two numbers are 5 and 3. The ratio of the two numbers is 5 and 3. So therefore we write that the number B, the numbers B like that 5x and 3x. ಆ ನಂಬರ್ಸ್ ಯಾವ ರೀತಿ ಇರ್ತದೆ? 5x and 3x ಟೈಪ್ ಇರ್ತದೆ. ಸೊ ದೇ ಡಿಫರ್ ಬೈ 18. ದಟ್ ಮೀನ್ಸ್ ದ ಡಿಫರೆನ್ಸ್ ಆಫ್ ದೀಸ್ ಟೂ ನಂಬರ್ಸ್ ಈಸ್ 18. ದಟ್ ಡಿಫರೆನ್ಸ್ ಮೀನ್ಸ್ ದಟ್ ಈಸ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿಸ್ ಫ್ರಮ್ ಒನ್ ಫ್ರಮ್ ಟು ದ ಅನದರ್. 5x - 3x is equal to 18. So you have to subtract this. 5x - 3x is equal to 2x. 2x is equal to 18. That is x is equal to 18 divided by 2. 2 1s 2 9s. So that gives you x is equal to 9. So you have to find the numbers. So one number, the first number. What is the first number here? You have to identify that number. First number is equal to 5x. So this can be written as 5 into, what is the value of x here? That is 9. 9 5s 45. The first number is 45. What is the second number? So you have to find out the second number here. The second number is equal to 3x. So that is equal to 3 into, the value of x here is 9. 3 into 9. 9 3s 27. So you have to take the difference of these two. You get the 18. That means the two numbers are, here you write, the two numbers are 27 and 45. These are the two numbers. So then we move on to the next question. So here I remove this one. So
The question is solve 2x minus 9 is equal to 6 minus x. Here I write the equation 2x minus 9 is equal to 6 minus x. So I have to transfer the like terms to the one side. That means 2x ಇಲ್ಲಿದೆ, ಈ ಮೈನಸ್ ಎಕ್ಸ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ ಲೆಫ್ಟ್ ಸೈಡ್ಗೆ, ಮೈನಸ್ 9 ರೈಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿರಿ. ಸೊ 2x ಹಾಗೆ ಇರ್ತದೆ. ಯು ಹ್ಯಾವ್ ಟು ಟ್ರಾನ್ಸ್ಫರ್ ದಿಸ್ ಮೈನಸ್ ಎಕ್ಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ದಟ್ ಗಿವ್ಸ್ ಯು ಪ್ಲಸ್ ಎಕ್ಸ್ is equal to, here it is 6 is as it is, 6 ನ ಹಾಗೆ ಬರೀಬೇಕು, ಮೈನಸ್ 9 ಅನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ದಟ್ ಬಿಕಮ್ಸ್ ಪ್ಲಸ್ 9. Here both are plus symbols, you have to add the like terms. ಇವೆರಡು ಲೈಕ್ ಟರ್ಮ್ಸ್ 2x ಮತ್ತೆ x ಎರಡನ್ನು ಆಡ್ ಮಾಡಬೇಕು. ಇಲ್ಲಿ 1x ಇರುತ್ತೆ ಅಂತ ಅರ್ಥ. ಸೊ ದಟ್ ಮೀನ್ಸ್ ದಟ್ ಬಿಕಮ್ಸ್ 2x plus 1x is equal to 3x. Here these are the numbers, you have to add these two. 9 plus 6 is equal to 15. So now you transfer this 3 to the right hand side, so that x is equal to 15. So that becomes divided by 3. 3 ones are 3 5s are. So that is x is equal to 5. The value of x is 5. So now we move on to the next question. Answer the following questions. 3 marks questions. If 31z5 is the multiple of 9, where z is the digit, what is the value of z? ಸೊ ನಾನು ಆಲ್ರೆಡಿ ನಿಮಗೆ ಡಿವಿಸಬಿಲಿಟಿ ರೂಲ್ ಹೇಳಿದೆ. ಡಿವಿಸಬಿಲಿಟಿ ರೂಲಲ್ಲಿ ಏನಪ್ಪ ಅಂತಂದರೆ, ಸೊ ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ನಂಬರ್ ಈಸ್ ದ ಮಲ್ಟಿಪಲ್ ಆಫ್ 9, 9ನ ಮಲ್ಟಿಪಲ್ ಆಗಿರಬೇಕು. ಅಂದರೆ 9 ಬರಬೇಕು, 18 ಬರಬೇಕು, 27, 36 ಈ ಥರ ಯಾವ್ದಾದ್ರು ಒಂದು ನಂಬರ್ ಬರಬೇಕು. ಇದಿದ್ರೆ ಮಾತ್ರ ಡಿವಿಸಬಿಲಿಟಿ ರೂಲ್ ಹೇಳ್ತೀವಿ. ಈಗ ಇದನ್ನು ಆಡ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ, ನಂಬರ್ಸನ್ನು ಮಾತ್ರ ಆಡ್ ಮಾಡಿರಿ. 3 + 1 4, 4 + 5 ಅಂದರೆ 9 ಬಂತು. 9 + z ಬಂತಿದೆ, ಇದ್ರದ್ದು ಸಮ್. ಸೊ ಇಲ್ಲಿ ಝಡ್ಗೆ ಯಾವ ನಂಬರ್ ಹಾಕಿದರೆ 9ನ ಮಲ್ಟಿಪಲ್ಸ್ ಬರ್ತವೆ ಅಂದರೆ ಝಡ್ಗೆ ಯಾವುದೋ ಒಂದು ನಂಬರ್ ಹಾಕಬೇಕು. ಅಂದರೆ ಝಡ್ಗೆ ಏನು ಹಾಕ್ಬೋದು, ಝಡ್ಗೆ 1 ಹಾಕಿದರೆ ಏನಾಗ್ತದೆ, ದಟ್ ಬಿಕಮ್ಸ್ 10 ಆಗುತ್ತೆ. ದಿಸ್ ಇಸ್ ನಾಟ್ ದ ಮಲ್ಟಿಪಲ್. ಇದು ಅವರು ಮಲ್ಟಿಪಲ್ ಆಫ್ 9 ಆಗಬೇಕು ಅಂತ ಹೇಳಿದ್ದಾರೆ. 1 ಹಾಕಿದರೆ 10 ಆಗುತ್ತೆ. ಅಕಸ್ಮಾತ್ 2 ಹಾಕಿದರೆ 9 + 2 11 ಆಗ್ತದೆ, ಇದು ಬರಲ್ಲ. 9 + ಝಡ್ಗೆ 3 ಹಾಕಿದರೆ 9 + 3 ಎಷ್ಟಾಗ್ತದೆ 12, ಇದು ಬರಲ್ಲ. ಅಂದರೆ ಯಾವಾಗ ಬರ್ತದೆ, ಇಲ್ಲಿ 18 ಬರ್ಬೇಕು. ನಮಗೆ 18 ಬರ್ಬೇಕಂದ್ರೆ ಏನು ಹಾಕಬೇಕು, ಝಡ್ ಪ್ಲಸ್ಗೆ ಮತ್ತೆ 9ಅನ್ನೇ ಹಾಕಬೇಕು, 18 ಆಗುತ್ತೆ. ಆವಾಗ ಇದು ಡಿವಿಸಬಲ್ ಬೈ ಬರ್ತದೆ. ಹಾಗಾದರೆ ಝಡ್ಗೆ ಎಷ್ಟು ಹಾಕ್ಬೋದು ನಾವಿಲ್ಲಿ, ಝಡ್ ಇಸ್ ಈಕ್ವಲ್ ಟು 9 ಹಾಕಿದ್ರೆ ಬರ್ತದೆ ಝಡ್ ಪ್ಲೇಸಲ್ಲಿ. ಅಕಸ್ಮಾತ್ ಝಡ್ಗೆ ಅದು ಬಿಟ್ಟರೆ ಬೇರೆ ಯಾವ ನಂಬರ್ ಹಾಕ್ಬೋದು. ಸೊ ನೋಡ್ರಿ, ಇಲ್ಲಿ 9 ಹಾಕೋದ್ರ ಬದಲಿಗೆ ಮತ್ತೆ 9 ಬಂತು. 9 ಬದಲಿಗೆ ಇನ್ನೂ ಒಂದು ನಂಬರ್ನ ಹಾಕ್ಬೋದು. 9ಗೆ 0ನ ಆಡ್ ಮಾಡಿದರೆ ಕೂಡ 9 ಬರ್ತದೆ. ಇಟ್ ಈಸ್ ದ ಮಲ್ಟಿಪಲ್ ಆಫ್ 9. ದಟ್ ಮೀನ್ಸ್ ಝಡ್ ಇಸ್ ಈಕ್ವಲ್ ಟು 0. ನೋಡ್ರಿ, ಝಡ್ ಇಸ್ ಈಕ್ವಲ್ ಟು 0ನೂ ಆನ್ಸರ್ ಬರುತ್ತೆ, ಝಡ್ ಇಸ್ ಈಕ್ವಲ್ ಟು 9 ಕೂಡ ಆನ್ಸರ್ ಬರ್ತದೆ. ಇನ್ನೂ ಒಂದ್ಸಲ 18 ಕೂಡ ಹಾಕ್ಬೋದು. ಸೊ ಹಾಗಾದರೆ ಇಲ್ಲಿ ಲೀಸ್ಟ್ ವ್ಯಾಲ್ಯೂನ ನಾವು ತಗೋಬೇಕಾಗ್ತದೆ. ಸೊ ದೇರ್ ಫಾರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಝಡ್ ಅಂತ ಕೇಳಿದರೆ, ದ ವ್ಯಾಲ್ಯೂ ಆಫ್ ಝಡ್ ಈಸ್ ಈಸ್ 0, ಆರ್ ಇಟ್ ಮೇ ಬಿ 9, ಆರ್ ಇಟ್ ಮೇ ಬಿ 18, ಈ ಥರ ಎಲ್ಲ ಬರ್ಬೋದು. ಸೊ 0ನ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ 0 ಹಾಕಿದರೆ, ಸೊ ದಟ್ ಮೀನ್ಸ್ ಹಾಗಾದರೆ ನಂಬರ್ ಏನಾಗ್ತದೆ, 3 1 0 5. ಸೊ ದಿಸ್ ಈಸ್ ದ ನಂಬರ್ ವಿಚ್ ಈಸ್ ದ ಮಲ್ಟಿಪಲ್ ಆಫ್ 9. 9ನ ಮಲ್ಟಿಪಲ್ ಆಗಬೇಕು ಅಂತಂದರೆ 0 ಅಥವಾ 9ಅನ್ನು ಹಾಕ್ಬೋದು, 18ಅನ್ನು ಹಾಕ್ಲಿಕ್ಕೆ ಬರಲ್ಲ. ಇದು 3105 ಆಗ್ಬೋದು ಅಥವಾ 3195 ಕೂಡ ಆಗ್ಬೋದು. ಬೋತ್ ದ ನಂಬರ್ಸ್ ಆರ್ ಪಾಸಿಬಲ್. ಎರಡು ಪಾಸಿಬಿಲಿಟಿ ನಂಬರ್ಸು ಇದೆ. So then we move on to the next question. Represent the rational numbers 7/4 and -5/6 on the number line. ನಂಬರ್ ಲೈನ್ ಅಂದರೆ ಯಾವ ಥರ ಹಾಕ್ತೀವಿ, ಈಗ ನೋಡ್ರಿ, ಇದೊಂದು ಲೈನು. ಸೊ ಇದು ಸ್ಟ್ರೈಟ್ ಬಂದಿಲ್ಲ. ಸೊ ಇಲ್ಲಿ ನಂಬರ್ ಲೈನ್ ಅಂದರೆ ಇಲ್ಲಿ 0 ಹಾಕೋತೀವಿ. ಸೊ ನೆಕ್ಸ್ಟು 1 ಇರುತ್ತೆ, ಆಮೇಲೆ ನಂಬರ್ ಲೈನಲ್ಲಿ ಇಲ್ಲಿ 2 ಇರುತ್ತೆ, ಈ ಕಡೆ -1 ಇರುತ್ತೆ. ಸೊ ಇದನ್ನು ನಂಬರ್ ಲೈನಲ್ಲಿ ಇದನ್ನು 7/4ನ ನಾವು ಐಡೆಂಟಿಫೈ ಮಾಡೋದು ಹೇಗೆ, ಏನು ಮಾಡಬೇಕು ಅಂತಂದರೆ, ಸೊ ಯು ಹ್ಯಾವ್ ಟು ಡಿವೈಡ್ ಫ್ರಮ್ 0 to 1. 0 to 1ಅನ್ನು ಇಲ್ಲಿ ಡಿನಾಮಿನೇಟ್ರಲ್ಲಿ ಎಷ್ಟು ನಂಬರ್ ಇರ್ತದೋ, ಇಲ್ಲಿ ಡಿನಾಮಿನೇಟರ್ 4 ಇದೆ, ಇದನ್ನು 4 ಈಕ್ವಲ್ ಪಾರ್ಟ್ಸ್ ಮಾಡ್ಕೋಬೇಕು. ಅಂದರೆ 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್, 4 ಪಾರ್ಟ್. ನೋಡ್ರಿ, 1 2 3 4 3 4 ಪಾರ್ಟ್ಸ್ ಆಯ್ತು. ಇದು ಅಗೈನ್ 1ಇಂದ 2ನೂ ಕೂಡ 4 ಈಕ್ವಲ್ ಪಾರ್ಟ್ಸ್ ಮಾಡಬೇಕು. 1 2 3 4, ಇದು 1 2 3 4 ಈಕ್ವಲ್ ಪಾರ್ಟ್ಸ್ ಆಯಿತು.
ಸೊ ಈ ಥರ ಈಕ್ವಲ್ ಪಾರ್ಟ್ಸ್ ಮಾಡಿಕೊಂಡಾಗ ನಾವು 7/4ನ ಐಡೆಂಟಿಫೈ ಮಾಡ್ಬೋದು. ಅಂದರೆ ಈ ಫಸ್ಟ್ ಪಾರ್ಟು 1/4 ಆಗಿರುತ್ತೆ, ಸೆಕೆಂಡ್ ಪಾರ್ಟು 2/4 ಆಗುತ್ತೆ, ಥರ್ಡ್ ಪಾರ್ಟು 3/4 ಆಗುತ್ತೆ, ಈ ಫೋರ್ತ್ ಪಾರ್ಟು 4/4. 4/4 ಅಂದರೆ ಅಗೈನ್ 1. ಇದು 5/4 ಆಗುತ್ತೆ, ಇದು 6/4 ಆಗುತ್ತೆ, ಇದು 7/4 ಆಗುತ್ತೆ, ಇದು 8/4 ಆಗುತ್ತೆ. ಹಾಗಾದರೆ ನಾವು ಐಡೆಂಟಿಫೈ ಮಾಡಬೇಕಾಗಿರೋ ನಂಬರ್ ಇಲ್ಲಿದೆ 7/4. ಸೊ ಈ ಥರ ನಾವೇನು ಮಾಡಬೇಕಪ್ಪ ಅಂದರೆ ನಂಬರ್ ಲೈನ್ ಮೇಲೆ ಐಡೆಂಟಿಫೈ ಮಾಡಬೇಕು. ಸೊ ನಂಬರ್ ಲೈನನ್ನು ನೀಟಾಗಿ ನೀವು ಹಾಕಿದರೆ ಯಾವ ರೀತಿ ಬರುತ್ತೆ ನಂಬರ್ ಲೈನ್ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ಸೊ ನೋಡಿರಿ, ಸೊ ದಿಸ್ ಈಸ್ 0 to 1 ಏನಿದೆಯೋ ಇದನ್ನು ನಾವು ಈಕ್ವಲ್ 4 ಪಾರ್ಟ್ಸ್ ಮಾಡಿದ್ದೇವೆ. 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್, 4 ಪಾರ್ಟ್ ಮಾಡಿದ್ದೇವೆ. ಸೊ ಅದೇ ರೀತಿ 1 to 2 ಏನಿದೆಯಲ್ಲ ಇಲ್ಲಿಂದ ಇಲ್ಲಿ ತನಕ ಇದನ್ನು ಸಹ ಈಕ್ವಲ್ 4 ಪಾರ್ಟ್ಸ್ ಮಾಡಬೇಕು. 1 2 3 4 ಪಾರ್ಟ್ಸ್ ಮಾಡಿದ್ದೀವಿ. ಅಂದರೆ ಇದು ಫಸ್ಟ್ ಪಾರ್ಟು 1/4, 2/4, 3/4, 4/4, 5/4, 6/4, 7/4, 8/4. ನೋಡ್ರಿ, ಈ 4/4 ಅಂದರೆ ಅಗೈನ್ ದಟ್ ಬಿಕಮ್ಸ್ 1. 8/4 ಅಂದರೆ 4 1s 4 2s ಅಗೈನ್ ದಟ್ ಬಿಕಮ್ಸ್ 2. ಹಾಗಾದರೆ 7/4 ನಾವು ಐಡೆಂಟಿಫೈ ಮಾಡಬೇಕಾಗಿರೋ ನಂಬರ್ ಇಲ್ಲಿದೆ. ಸೊ ಈ ಥರ ನಂಬರ್ ಲೈನನ್ನು ಹಾಕ್ಬಿಟ್ಟು ಒಂದು ಮಾರ್ಕ್ ಹಾಕಿ ಇದನ್ನು ಈ ರೀತಿ ಮಾರ್ಕ್ ಮಾಡಿರಿ. ಅಥವಾ ಈ ಥರ ಕೂಡ ಇಲ್ಲಿ ಮಾರ್ಕ್ ಮಾಡಿದರೆ 3/4ಗೆ ಮಾರ್ಕ್ ಮಾಡಿದರೆ ನಮ್ಗೆ ಇದು ಬೇಡ, 7/4 ಈ ಥರ ಮಾರ್ಕ್ ಮಾಡ್ಬೋದು. ಸೊ ದಿಸ್ ಈಸ್ ದ ರೆಪ್ರೆಸೆಂಟ್ ಆಫ್ ದ ರ್ಯಾಷನಲ್ ನಂಬರ್ಸ್ ಆನ್ ದ ನಂಬರ್ ಲೈನ್. ಈ ಥರ ನಂಬರ್ ಲೈನ್ ಮಾಡಬೇಕು. ಇಲ್ಲಿ ಡಿನಾಮಿನೇಟರಲ್ಲಿ ಎಷ್ಟು ನಂಬರ್ ಇರ್ತದೋ ಅಷ್ಟು ಈಕ್ವಲ್ ಪಾರ್ಟ್ಸನ್ನು ಮಾಡ್ಕೋಬೇಕು. ನೆಕ್ಸ್ಟ್ ನಂಬರ್ ನೋಡ್ರಿ, 5/6 ಇದೆ. 5/6 ಅಂದರೆ ಏನು ಮಾಡಬೇಕು, ಒಂದು ನಂಬರ್ ಲೈನನ್ನು ತೊಗೊಂಡ್ಬಿಟ್ಟು ಇಲ್ಲಿ ಈಕ್ವಲ್ 6 ಪಾರ್ಟ್ಸ್ ಮಾಡಬೇಕು. ಸೊ ಇಲ್ಲಿ 0 ಇದೆ, ಹಿಯರ್ ಇಟ್ ಈಸ್ 1 +1 ಬರ್ತದೆ. ನಮಗೆ ಇಲ್ಲಿ ಮೈನಸ್ ಬೇಕಾಗಿರೋದ್ರಿಂದ ಸೊ ಈ ಕಡೆ -1 ಆ್ಯಂಡ್ -2 ಮಾಡ್ಕೋಬೇಕು. ಸೊ ಇದನ್ನು ಈಕ್ವಲ್ 6 ಪಾರ್ಟ್ಸ್ ಮಾಡ್ಕೋಬೇಕು. 1 2 3 4 5 ನೋಡ್ರಿ, ಈಕ್ವಲ್ 6 ಪಾರ್ಟ್ಸ್ ಆಯಿತು. ನೆಕ್ಸ್ಟ್ ಮತ್ತೆ ಈಕ್ವಲ್ 6 ಪಾರ್ಟ್ಸ್ ಇದನ್ನು 2 3 4 5 ಈಕ್ವಲ್ 6 ಪಾರ್ಟ್ಸ್ ಮಾಡ್ಕೋಬೇಕು. 6 ಪಾರ್ಟ್ಸ್ ಮಾಡಿಕೊಂಡ್ರೆ ಇದೇನಾಗ್ತದೆ, ದಿಸ್ ಬಿಕಮ್ಸ್ 1/6 -1/6, ದಿಸ್ ಬಿಕಮ್ಸ್ -2/6, this becomes -3/6, this becomes -4/6, this becomes -5/6, and this one is -6/6. That means 1 -1, and this is of -7/6, this is of -8/6, this is of -9/6. ಸೊ ನಮಗೆ -5/6 ಬೇಕಾಗಿದೆ. ಸೊ ದಿಸ್ ಈಸ್ ಆಫ್ -5/6. ಈ ಥರ -5/6 ಇಲ್ಲಿ ಕೂಡ ನಾವು 6 ಪಾರ್ಟ್ಸನ್ನೇ ಮಾಡ್ತೀವಿ. ಇದನ್ನು 6 ಪಾರ್ಟ್ಸನ್ನೇ ಮಾಡಬೇಕು. ಇಲ್ಲಿ +1/6, +2/6, +3/6 ಈ ಕಡೆ ಸಿಗ್ತಾ ಹೋಗ್ತದೆ, +4/6, +5/6 ಬರುತ್ತೆ ಇಲ್ಲಿ. ಆದರೆ ನಮಗೆ ಬೇಕಾಗಿರೋದು -5/6. ಈ ಥರ -5/6 ನೀವು ಐಡೆಂಟಿಫೈ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಇದು ಈ ಒಂದು 8th ಕ್ವಶನ್ ಪೇಪರ್ ಏನಿದೆಯೋ ಇದರ ಒಂದು ಕೀ ಆನ್ಸರ್ನ ನಾನು ನಿಮಗೆ ತೋರಿಸಿದ್ದೇನೆ. ಸೊ ಈ ಥರ ನೀಟಾಗಿ ನೀವು ನಾನಿಲ್ಲಿ ಬರೆದಿರೋ ಥರ ನಂಬರ್ ಲೈನನ್ನು ಹಾಕ್ಬೇಡಿ, ನೀಟಾಗಿ ನಂಬರ್ ಲೈನನ್ನು ಹಾಕ್ರಿ. ಸ್ಕೇಲಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಒಂದೊಂದು ಸೆಂಟಿಮೀಟ್ರಿಗೆ ಒಂದೊಂದು ಪಾರ್ಟನ್ನು ಮಾಡಿಕೊಂಡು, ಸೊ 0 to 1, 0 to 2. ಸೊ ಇದನ್ನ ಏನು ಮಾಡಿರಿ, ನೀವು ಈಕ್ವಲ್ ಒಂದೊಂದು ಸೆಂಟಿಮೀಟ್ರದೆಲ್ಲ ಈಕ್ವಲ್ ಪಾರ್ಟ್ಸನ್ನು ಮಾಡ್ಕೊಂಬಿಡ್ರಿ. ಆಮೇಲೆ ಇಲ್ಲಿಂದ 0 ಇಂದ ಇಲ್ಲಿಗೆ 1 ಕೊಡ್ರಿ, ಇಲ್ಲಿಂದ ಇಲ್ಲಿಗೆ 2 ಕೊಡ್ರಿ. 4 ಪಾರ್ಟ್ಸ್ ಆದಮೇಲೆ ನಂಬರ್ನ ಕೊಡ್ತಾ ಹೋದರೆ ಈಸಿಯಾಗಿ ನಂಬರ್ ಲೈನನ್ನು ಐಡೆಂಟಿಫೈ ಮಾಡ್ಬೋದು. ಸೊ ದೇರ್ಫೋರ್, ಸೊ ದಿಸ್ ಇಸ್ ದ ಮೆಥಡ್ ಆಫ್ ಆನ್ಸರಿಂಗ್ ದ ಕ್ವಶನ್ ಪೇಪರ್. ಸೊ ಇದನ್ನು ನಿಮಗೆ ಇದು ಈಸಿ ಇದೆ ಅಂತಂದರೆ ಇದನ್ನು ನೀವು ಫಾಲೋ ಮಾಡ್ಬೋದು. ದಿಸ್ ಈಸ್ ಓನ್ಲಿ ಎ ಮಾಡಲ್ ಪೇಪರ್. ಇದು ಒಂದು ಮಾಡಲ್ ಪೇಪರ್ ಅಷ್ಟೇ, ಇದೇ ಕ್ವಶನ್ ಪೇಪರೇ ಬರುತ್ತೆ ಅಂತ ಅನ್ಕೋಬೇಡ್ರಿ. ಈ ಟೈಪ್ ಬರುತ್ತೆ ಅಂತ ಅಂದ್ಕೊಂಡು ಸೊ ನಿಮ್ಮ ಒಂದು ಇದನ್ನು ಸ್ಟಡಿ ಮಾಡಿರಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿ ಒಳ್ಳೆ ಮಾರ್ಕ್ಸನ್ನು ತಗೊಳ್ರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ಗೆ ನೀವು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ನಿಮಗೆ ಒಳ್ಳೆ ಉತ್ತಮವಾದಂತಹ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ NMMSಗೆ ರಿಲೇಷನ್ ಆಗಿರ್ತಕ್ಕಂಥ ವಿಡಿಯೋಸು ನಮ್ಮ ಚಾನಲಿಂದ ಅಪ್ಲೋಡ್ ಆಗ್ತಾ ಇರ್ತದೆ. ಹಾಗಾಗಿ ನಿಮಗೆ ಎಲ್ಲದೂ ಸಹ ವಿಡಿಯೋ ಸಿಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.